ಕೆಲವು ಸಿನಿಮಾಗಳೇ ಹಾಗೆ, ವಿಮರ್ಶೆಗಳ ಬಗ್ಗೆ ಜನರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಸಿನಿಮಾದಿಂದ ಮನರಂಜನೆ ಸಿಗ್ತಾ ಅಷ್ಟಕ್ಕೆ ಸಂತೃಪ್ತರಾಗ್ಬಿಡ್ತಾರೆ. ಈಗ ಅಖಂಡ 2 ಸಿನಿಮಾ ವಿಷಯದಲ್ಲೂ ಕೂಡ ಹಾಗೆ ಆಗಿದೆ. ಮೊದಲನೇ ದಿನ ಸಿನಿಮಾಗೆ ಕೆಟ್ಟ ವಿಮರ್ಶೆಗಳು ಅಂದ್ರೆ ನೆಗೆಟಿವ್ ಟ್ರೋಲ್ಸ್ ಆಗ್ತಾ ಇತ್ತು. ಸಿನಿಮಾ ತುಂಬಾನೇ ಟಾರ್ಚರ್ ಅಂತ ಎಲ್ಲ ಹೇಳಲಾಗ್ತಿತ್ತು. ಆದ್ರೆ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮಾತ್ರ ಅಬ್ಬರಿಸ್ತಾ ಇದೆ. ನಂದಿಮೂರಿ ಬಾಲಕೃಷ್ಣ, ಸಂಯುಕ್ತಾ ಮೆನನ್ ಮೊದಲಾದವರು ನಟಿಸಿರುವಂತ ಈ ಸಿನಿಮಾದ ಒಟ್ಟು ಕಲೆಕ್ಷನ್ ಭರ್ಜರಿಯಾಗಿ ಇದೆ. ಅಖಂಡ 2 ಚಿತ್ರ ನೋಡಿ ಮೊದಲನೇ ದಿನ ವಿಮರ್ಶೆ ಮಾಡಿದಂತ ಬಹುತೇಕ ಮಾಧ್ಯಮಗಳು ಹಾಗೇನೆ ಸಿನಿ ಪ್ರಿಯರು ಈ ಚಿತ್ರಕ್ಕೆ 5ಕ್ಕೆ ಕೊಟ್ಟಿದ್ದು ಕೇವಲ 2 ಸ್ಟಾರ್ ಮಾತ್ರ. ಆದ್ರೆ ಅಭಿಮಾನಿಗಳು ಮಾತ್ರ ಬಾಲಯ್ಯ ಅವರನ್ನ ಬಿಟ್ಕೊಟ್ಟಿಲ್ಲ ನೋಡಿ. ಚಿತ್ರಕ್ಕೆ ಅವ್ರ ಕಡೆಯಿಂದ ಬೆಂಬಲ ಸಿಕ್ಕಿದೆ. ಹೀಗಾಗಿ ಬುಕ್ ಮೈ ಶೋನಲ್ಲಿ ಈವರೆಗೆ 47,000 ಜನರು ರೇಟಿಂಗ್ ಅನ್ನ ಕೊಟ್ಟಿದ್ದು 10ಕ್ಕೆ 8.8 ರೇಟಿಂಗ್ ಸಿಕ್ಕಿದೆ. ಇದು ಚಿತ್ರದ ಹೆಚ್ಚುಗಾರಿಕೆ. ಇನ್ನು ಅಖಂಡ 2 ಸಿನಿಮಾ ಮೊದಲನೇ ದಿನ ಹಾಗೇನೆ ಪ್ರೀಮಿಯರ್ ಶೋಗಳಿಂದ ಗಳಿಕೆ ಮಾಡಿದ್ದು 30 ಕೋಟಿ ರೂಪಾಯಿ. 2 ಹಾಗೇನೆ ಮೂರನೇ ದಿನ ಸಿನಿಮಾ ತಲಾ 15.5 ಕೋಟಿ ರೂಪಾಯಿಯನ್ನ ಗಳಿಸಿದೆ. ಈ ಮೂಲಕ ಚಿತ್ರದ ಒಟ್ಟು ಕಲೆಕ್ಷನ್ 61 ಕೋಟಿ ರೂಪಾಯಿ ಆಗಿದೆ. ಈ ಚಿತ್ರದ ಮೂಲಕ ಬಾಲಯ್ಯ ಅವರು ನಿರ್ಮಾಪಕರಿಗೆ ಲಾಭವನ್ನ ತಂದುಕೊಡುವಂತ ಸಾಧ್ಯತೆ ಇದೆ. ಇನ್ನು ಡೆವಿಲ್ ಹಾಗೇನೆ ಅಖಂಡ 2 ಸಿನಿಮಾ ಒಟ್ಟಿಗೆ ರಿಲೀಸ್ ಆಗಿದೆ. ಈ 2 ಸಿನಿಮಾಗಳ ಮಧ್ಯೆ ಕಠಿಣ ಸ್ಪರ್ಧೆ ಏರ್ಪಟ್ಟಿದೆ. ಡೆವಿಲ್ ಭಾನುವಾರ 4 ಕೋಟಿ ರೂಪಾಯಿಯನ್ನ ಗಳಿಸಿಕೊಳ್ತು. ಈ ಚಿತ್ರಕ್ಕಿಂತ ಅಖಂಡ 2 4 ಪಟ್ಟು ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿದಂತ ಆಗಿದೆ. ಇನ್ನು ಡೆವಿಲ್ ಕರ್ನಾಟಕದ ಕಲೆಕ್ಷನ್ ಮಾತ್ರ ನಂಬಿಕೊಂಡಿದೆ. ಆದ್ರೆ ಅಖಂಡ 2 ಹಾಗಲ್ಲ, ಆಂಧ್ರ, ತೆಲಂಗಾಣ ಜೊತೆ ಕರ್ನಾಟಕದಲ್ಲೂ ಕೂಡ ಪ್ರದರ್ಶನವನ್ನ ಕಾಣ್ತಿದೆ. ಇದರಿಂದ ಚಿತ್ರದ ಗಳಿಕೆ ಡೆವಿಲ್ಗಿಂತ ಹೆಚ್ಚಾಗಿದೆ ಅಂತ ಹೇಳಬಹುದು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.